ದೇವರ ಮಹಾಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯ 14ನೇ ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ. ಹೀಗೆ ಕರೆಯಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪರಲೋಕ ರಾಜ್ಯವು ಮಗನಿಗೆ ಮದುವೆ ಮಾಡಿದ ಒಬ್ಬ ಅರಸನಿಗೆ ಹೋಲಿಕೆಯಾಗಿದೆ ಎಂಬುದಾಗಿ ಬೋಧನೆ ಮಾಡಿದ್ದನ್ನು ಮತ್ತಾಯನು ಬರೆದ ಸುವಾರ್ತೆ 22ನೇ ಅಧ್ಯಾಯದಲ್ಲಿ 1-14 ವಾಕ್ಯಗಳಲ್ಲಿ ನಾವು ಓದಿಕೊಳ್ಳಬಹುದು. ಕರ್ತನ ಕರೆಯುವಿಕೆಯು ನಮಗೆ ವಿಶ್ರಾಂತಿಯನ್ನು ನೀಡುವುದಕ್ಕಾಗಿಯೇ. ಕರೆಯುವಿಕೆಯ ನಂತರ ಮಾನವನನ್ನು ಬಹುಸೂಕ್ಷ್ಮವಾಗಿ ಕರ್ತನು ಪರಿಶೋಧಿಸಿ ಆರಿಸುವುದು ನಮ್ಮ ಆತ್ಮಗಳಿಗೆ ನಿತ್ಯ ಜೀವವನ್ನು ಅನುಗ್ರಹಿಸುವುದಕ್ಕಾಗಿ. ಕರ್ತನು ಪ್ರತಿ ಮನುಷ್ಯನ ಹೃದಯದ ಬಾಗಿಲನ್ನು ತಟ್ಟಿ ಕರೆಯುವನು. ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 20ನೇ ವಾಕ್ಯ. ಇಗೋ, ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು. ಕೆಲವರು ಕರ್ತನ ಕರೆಯುವಿಕೆಯನ್ನು ಕೇಳಿ ತಡವಾಗಿ ತೆರೆಯೋಣವೆಂದು ನೆನೆಸುವರು. ಕೆಲವರು ಪೂರ್ಣ ಆಸಕ್ತಿಯಿಂದ ತೆರೆಯುವರು, ಹಲವರು ತಿರಸ್ಕರಿಸುವರು. ಯೇಸು ಕ್ರಿಸ್ತನ ಕರೆಯುವಿಕೆಯನ್ನು ಪೂರ್ಣ ಹೃದಯದಿಂದ ಸ್ವೀಕರಿಸಿ ಪೂರ್ಣ ಆಸಕ್ತಿಯಿಂದ ಕ್ರಿಸ್ತನನ್ನು ಅನುಸರಿಸುವವರು ನಿತ್ಯ ಜೀವಕ್ಕೆ ಬಾಧ್ಯರಾಗುವರು. ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಾಕ್ಯ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.